ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ. ಯಾರು ನೋಡಪ್ಪ, ಬೆಳಗಾಂನವ್ರ ಮಾಲೀಕರುಗಳಿಗೆ, ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲದು ನಿಮಗೆ ಮೆಸೇಜ್ ಕಳಿಸ್ಯಾರ, ಮೆಸೇಜ್ ಸ್ವಾಗತ ಮಾಡಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ, ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪರೇಟ್ ಮಾಡಬೇಕು ಮತ್ತೆ ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ. ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ವೇನಪ್ಪ, ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ನೀನೇ ಎಲ್ಲ ಹೇಳ್ಬಿಡ್ತಾ ಇದೆಯಲ್ಲ, ಇಲ್ಲಿ ನೀನು ರೈತರ ಜೊತೆ ಮಾತಾಡ್ತಿ, ರೈತರೇ ಹೆಚ್ಕೊಡ್ತಾ ಇದೆಯಲ್ಲ, ಹೆಂಗಪ್ಪ ನೀನು? ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ 3200 ಅಲ್ರಿ, 3300. ನೀವು ಅರ್ಥನೆ ಮಾಡ್ಕೊಳ್ಳೋದಿಲ್ವಲ್ಲ. 3200 DC ಹೇಳಿದ್ದದು. ಯಾವ್ದು? ನೋಡಪ್ಪ, ನಾನು ಮಾಲೀಕರ ಜೊತೆ ಮಾತಾಡಿರೋದನ್ನು ಹೇಳ್ತಾ ಇದ್ದೀನಿ. ಮಾಲೀಕರ ಎದುರುಗಡೆನೆ DC ಆಫರ್ ಮಾಡಿದ್ದನ್ನು ಕೂಡ ಜೂಮ್ ಮೂಲಕ ತೋರಿಸಿದ್ದೀವಿ. ಅದ್ರ ಮೇಲೆ ₹100. ನಿಮ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ? ಮಾಲೀಕ ಪರ ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 73 ಕಾರ್ಖಾನೆ ಇದಾವೆ, ಅದರಲ್ಲಿ ಒಬ್ರು ಒಪ್ಪದೇ ಇದ್ರೆ ಉಳಿದವ್ರು ಎಲ್ಲರೂ ಒಪ್ಪಿದ್ದಾರೆ ಅಂದ್ರೆ ಅದರ ಅರ್ಥ ಎಲ್ಲರೂ ಒಪ್ಲೇಬೇಕಲ್ವಾ? ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಯಾವಾಗ? ಏನಂತ? ಮುಖ್ಯಮಂತ್ರಿಗಳಿಗಿಂತ ದೊಡ್ಡವರ ನಾವು? ರೈತರ ಪ್ರತಿನಿಧಿಗಳ ಜೊತೆ ಮಾತಾಡಿದ್ನಲ್ಲಮ್ಮ. ನೋಡೋಣ, ಈಗ ಈ ಮೆಸೇಜ್ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ವಲ್ಲ ನಮಗೆ. ಅವರು 3,500 ಕೇಳ್ತಾ ಇದ್ದಾರೆ. ಇಲ್ಲಿ ವಯಾ ಮೀಡಿಯಾ 3,200, 3,500 ಒಳಗಡೆ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ. ಅವ್ರು ಈಗಾಗಲೇ ಪಟಾಕ್ಷಿ ಹಾರಿಸಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಯಾರಾದ್ರೂ ಹೋಗೇ ಹೋಗ್ತೀವಿ, ಇಷ್ಟು ಮಂದಿ ಇದ್ದೀವಿ, ಇನ್ನು 34ರಲ್ಲಿ ಇಷ್ಟು ಜನ ಇದ್ದೀವಿ, ಒಬ್ಬರಾದ್ರೂ ಹೋಗೇ ಹೋಗ್ತೀವಿ. ಆದೇಶನೇ ತಗೊಂಡು ಹೋಗ್ತೀವಿ, ಆಯ್ತಾ? ಆದೇಶ ತಗೊಂಡು ಹೋಗ್ತಾರೆ. ಶಿವಾನಂದ್ ಪಾಟೀಲೇ ಹೋಗ್ತಾರೆ. ಯಾರು ತೊಂದರೆ ನೋಡಯ್ಯ, ಮಾಬ್ ಮೆಂಟಾಲಿಟಿ ಹೇಳಕ್ ಬರಲ್ಲ. ಒಂದೊಂದು ಸಾರಿ ಬಾಯಿ ಬಂದಾಗ ಮಾತಾಡ್ತಾರೆ. ಅವನ್ನೆಲ್ಲ ನಾವು ಕಾಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ನಿನಗೂ ಮಾತಾಡ್ತಾರಪ್ಪ, ನಾನು ನಿನಗೂ ಮಾತಾಡ್ತಾ ಇರ್ತೀನಿ, ನೀನು ಮಾತಾಡ್ತಾ ಇರ್ತೀಯ, ಸರ್ಕಾರದ ವಿರುದ್ಧ ಏನೇನು ಪ್ರಚಾರ ಮಾಡ್ತೀಯ. ಫ್ರೀಡಮ್